ಇದೆ ಹರಕೆ ಕೊಡೋಂಥ ಐಟಮ್ಸ್. அதெல்லாம் கொடுக்குறது அப்படியாம்மா, 100 ரூபாய் தேங்காய் ಕ್ಯಾಂಡ್ಲ್ ಹಾಕ್ಸೆಟ್ ಹೂವು ಎಲ್ಲ ಕೊಡ್ಕறாಂಗ. ನಮ್ಮ ಹರಕೆ ಮತ್ತು ನಿಮ್ಮದು ಪ್ರಾರ್ಥನೆಗಳು ಪ್ರತಿಯೊಂದೂ ನಾನು ದೇವಮಾತೆಗೆ ಸಮರ್ಪಿಸಿದ್ದೀನಿ. ಬನ್ನಿ ಇವಾಗ ವೆಳಂಗಣಿ ಚರ್ಚ್ನ ಎಕ್ಸ್ಪ್ಲೋರ್ ಮಾಡೋಣ, ಎಲ್ಲರಿಗೋಸ್ಕರ ಬೇಡ್ಕೊಳ್ಳೋಣ. ನೋಡಿಮ್ಮ 0 ಬನ್ರಿ ನಡಿ ನಡಿ. ಇಲ್ಲೆಲ್ಲ ಎಷ್ಟೆಷ್ಟೆಲ್ಲ ದುಡ್ಕೊತಾರನಪ್ಪ ರೂಮ್ಗಳಿಗೆ. ಎಲ್ಲ ಸೀಸನ್ ಅಷ್ಟೇ. ಹಾಂ, ಎಲ್ಲ ದಸರಾ ಹಬ್ಬಕ್ಕೆ ಮತ್ತು ಸಮ್ಮರ್ ಲೀವ್ಗಳಲ್ಲೇ ಇರ್ತದೆ. ಹಾಂ, ಸೆಪ್ಟೆಂಬರಲ್ಲಿ ಚರ್ಚ್ ಫೀಸ್ ಅಲ್ವಾ, ಆವಾಗ ಜಾಸ್ತಿ ಜನ ಬರ್ತಾರೆ. ನಮ್ಮ ರೂಮ್ ಇದ್ದಿದ್ದು ಈ ಕಡೆನೇ, ಆಪೋಸಿಟು ಹೋಟೆಲ್ ಪ್ರಕಾಶ್. ರಶ್ಮಿಕಾ ಮಂದನ ಮತ್ತು ಅದರ್ಸ್ ಎಲ್ಲ ಹೋಗಿ ಇವಾಗ ನಾರ್ಮಲ್ ಮಕ್ಕಳೇ ಬಂದುಬಿಟ್ಟಿದ್ದಾರೆ ಮೊಟ್ಟೆ ಹೊಡ್ಸ್ಕೊಂಡು ಡಿಸ್ಪ್ಲೇಗೆ. ಬನ್ನಿ ಮಮ್ಮಿ, ಕಾಫಿ ತಾಳಿ. ಕಾಫಿ 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 ಕುಡಿಗ್ರಮ್ಮ ಮಾ, ಕಾಫಿ ಅಣ್ಣ, 3 ಕಾಫಿ ಕೊಡ್ನಾ. ಈ ಬಿಸಿಯಲ್ಲಿನೂ ಕಾಫಿ ಕುಡಿತಾ ಇದ್ದೀವಿ, ಸಿಕ್ಕಾಬಟ್ಟೆ. ನೋಡಿ, ಕಾಫಿ ಸ್ಪಾಟ್ ಇರೋದೆ ವೆಳಂಗಣಿ ಸ್ಟೈಲ್ ಮುಂದೆ ಕಡೆ ಆಪೋಸಿಟ್. ಬನ್ನಿ ನಮ್ಮ ಅಚ್ಚುಮೆಚ್ಚಿನ ವೆಳಂಗಣಿ ಮಾತೆಯ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ, ಆ್ಯನಿವರ್ಸರಿ ಪ್ರಯುಕ್ತ ಇವಾಗ ನಾವು ದೇವಮಾತೆಗೆ ಆರೈಕೆ ಕೊಡಕ್ಕೆ ಬಂದಿದ್ದೀರಿ. ಬರೀ ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀರಿ. ಅದೆಲ್ಲ கொடுக்குறது அப்படியாம்மா, 100 ரூபாய் தேங்காய் ಕ್ಯಾಂಡ್ಲ್ ಹಾಕ್ಸೆಟ್ ಹೂವು ಎಲ್ಲ ಕೊಡ್ಕறாಂಗ. ಫ್ರೆಶ್ ಆಗಿರೋ ತೆಂಗಿನಕಾಯಿ ಮಾತ್ರ. ನೋಡಿ, ಇದೆ ಹರಕೆ ಕೊಡೋಂಥ ಐಟಮ್ಸ್. ತೆಂಗಿನಕಾಯಲ್ಲಿ ಮುತ್ತಿ ಹಾಕಿ ಸಾಂಬ್ರಾಣಿ ಮತ್ತು ಕ್ಯಾಂಡ್ಲ್ ಕೊಡ್ತಾ ಇದ್ದೀರಿ. ಮಾಲೆ ನಾಲ್ಕು ಮಾಲೆನಾ? 50 ರೂಪಾಯಿ ವಾಂಗ್ಯಪ್ಪ. ಹಾಂ, ಕೊಟ್ಟಾಯ್ತು. ಹಾಂ, ಕೊಟ್ಟಾಯ್ತು. ವಾ, போயிட்டே இருக்கிறாங்க. ನೀನು ಇಟ್ಕೋ, ಬಿಡಲ್ಲ, ಉಟ್ಕೋ. ನೋಡಿ, ಇದು ಮೇನ್ ಚರ್ಚ್. ಇದ್ರ ಮೇಲೆ ವಿಡಿಯೋ ಮಾಡೋಂಗಿಲ್ಲ, ಅಲ್ಲೇ ಸ್ಟಾಪ್ ಮಾಡ್ತೀನಿ. ಇವಾಗ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ. ಸ್ಲಿಪ್ಪರ್ ಬಿಚ್ಚಿಬಿಟ್ಟೆ ಹರಕೆ ಕೊಡಬೇಕು. ಬನ್ನಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಕೊಡ್ತಾ ಇದ್ದೀನಿ.
ನೀಲ್ ಡೌನ್ ಬೇಡಮ್ಮ ಹೋಗೋಣ ಬಾ ಬೇಡಮ್ಮ ಅವಳು ಇಟ್ಕೊಂಡ ಬಾ ಹುಡು 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 ಜನ ನಡಿಮ್ಮ ನೋಡಿ ಕಾಲು ಹಾಕೊಂಡು ಹೋಗ್ತಾ ಇದೀನಿ ಫ್ಯಾಮಿಲಿ ಸಮೇತ ನನ್ನ ಮಗು ನೋಡಿ ಮಕ್ಕಳು ನಾಮ ಪೂಜಿತವಾಗಿ ರಾಜ್ಯದಲ್ಲಿ ಮಚ್ಚುತ್ತ ಸ್ವರ್ಗ ಥ್ಯಾಂಕ್ ಯು ಮದರ್ ಮೇರಿ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್ ಫಾರ್ 10 years that we reach 100 years 100 ವರ್ಷ ಇದೇ ಥರ ನಾವು ಇದು ಮಾಡೋಣ ಅಂತ 100 ವರ್ಷಗಳ ಕಾಲ ಇದೇ ಥರ ನಾವಿಬ್ಬರು ಬಾಳೋದಕ್ಕೆ ಆಶೀರ್ವಾದ ಮಾಡಿ ಈ ಅರ್ಕೆ ಗೂಡಲ್ಲಿ ಕ್ಯಾಂಡ್ಲ ಗೂಡಲ್ಲಿ ಹಚ್ತೀರಿ ನಡಿಯ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕ್ಯಾಂಡ್ಲ ದೀಪಗಳು ಯಾರ್ಯಾರು ಬೇಡ್ಕೊಂಡ್ರೋ ಪ್ರತಿಯೊಬ್ಬರಿಗೂ ನಮ್ಮ ಹರಕೆ ಮತ್ತು ನಿಮ್ಮದು ಪ್ರಾರ್ಥನೆಗಳು ಪ್ರತಿಯೊಂದೂ ನಾನು ದೇವಮಾತೆಗೆ ಸಮರ್ಪಿಸಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ಮಹಾಮರುಕವುಳ್ಳ ತಾಯಿಯೇ, ನಿಮ್ಮನ್ನು ಆಶ್ರಯಿಸಿ ಬಂದು ನಿಮ್ಮ ಸಹಾಯವನ್ನು ವಿಜ್ಞಾಪಿಸಿ ಹಾಗೂ ನಿಮ್ಮ ಮಧ್ಯಸ್ಥಿಕೆಯನ್ನು ಕೋರಿಕೊಂಡವರಲ್ಲಿ ಯಾರೊಬ್ಬರನ್ನು ಕೂಡ ಎಂದಿಗೂ ನೀವು ಕೈಬಿಡಲಿಲ್ಲ ಎಂಬುದನ್ನು ಸ್ಮರಿಸಿಕೊಳ್ಳಿರಿ. ಕನ್ನಿಕೆಯರಲ್ಲಿ ಅತಿ ಶ್ರೇಷ್ಠ ಕನ್ನಿಕೆಯಾದ ಮಾತೆ, ನಾನು ಸಹ ಇದೇ ನಂಬಿಕೆಯಿಂದ ಭರಿತನಾಗಿ ನಿಮ್ಮ ದಿವ್ಯ ಪಾದಕ್ಕೆ ಬಂದಿದ್ದೇನೆ. ಈನ ಪಾಪಿಯಾದ ನಾನು ನಿಮ್ಮ ಸನ್ನಿಧಿಯಲ್ಲಿ ವಿನಯದಿಂದ ಪ್ರಾರ್ಥಿಸುತ್ತಿದ್ದೇನೆ. ನರನಾಗಿ ಅವತರಿಸಿದ ದೈವವಾಣಿಯ ಜನನಿಯೇ, ನನ್ನ ಮೊರೆಯನ್ನು ಉಪೇಕ್ಷಿಸದೆ ಕರುಣೆಯಿಂದ ಆಲಿಸಿ, ಅಂಗೀಕರಿಸಿ, ಅನುಗ್ರಹಿಸಿ, ಆಶೀರ್ವದಿಸಿರಿ. ಆಮೆನ್. ಮತ್ತೆ ಮೇ ತಿಂಗಳಲ್ಲಿ ಇನ್ನೊಂದು ವಿಶೇಷವಾದ ತೇರಿರುತ್ತೆ. ಆ ತೇರು ಚರ್ಚ್ ಸೈಡ್ಗೆ ಲೆಫ್ಟಲ್ಲಿ ಶುರುವಾಗುತ್ತೆ 5 ಗಂಟೆಗೆ. ಮೇ ತಿಂಗಳು ಪ್ರತಿದಿನ ಸಂಜೆ ಬಂದ್ಬಿಟ್ಟು ಇಲ್ಲಿ ಚಪಸಾರ ಮೆರವಣಿಗೆ ಮಾಡ್ತಾರೆ ಮದರ್ ಮೇರಿದು. ಅದಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ. ಕರೆಕ್ಟಾಗಿ 5 ಗಂಟೆಗೆ ಶುರುವಾಗುತ್ತೆ. ಇಲ್ಲೇ ಆವೆ ಮರಿಯಾ ಸ್ಟುಡಿಯೋ ಇದೆ ಅಲ್ವಾ, ಅದರ ಪಕ್ಕದಲ್ಲೇ. ಮತ್ತು ಇನ್ನೊಂದು ಚರ್ಚಿಗೆ ಲೆಫ್ಟ್ ಸೈಡೆಲ್ಲ ಇದೆ, ಮಾಸ್ ಬುಕ್ಕಿಂಗ್ ಇರುತ್ತೆ. ಯಾರಿಗಾದರೂ ಇಂಟೆನ್ಷನ್ಸ್ ಇದೆ ಅವರ ಪ್ರತಿಯೊಬ್ಬರು ಬಂದು ಇಲ್ಲಿ ಬಂದು ಅವರು ಬಲಿಪೂಜೆ ಅರ್ಪಿಸ್ಬೋದು. ನಾನು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಅರ್ಪಿಸೋಕೆ ಬಂದಿದ್ದೀನಿ. ಬನ್ನಿ. ನೋಡಿ, ಫಾರ್ಮು ಎಲ್ಲ ಭಾಷೆಯಲ್ಲೂ ಇದೆ. ಮಾಸ್ ಬುಕ್ಕಿಂಗ್ಗೆ ನಮ್ಮ ಕನ್ನಡದಲ್ಲೇ ವಿಶೇಷವಾಗಿ ತಗೊಂತೀನಿ. ಬೇಡ, ಒಂದೇ ಸಾಕುಮ್ಮ. ಅದು ಎತ್ತಿಟ್ಕೊಳ್ರಿ ಸಾಕು. ಅಲ್ಲಿ ಬುಕ್ ಮಾಡ, ಅಲ್ಲಿ ಬರಿಬೇಕು. ಬರ್ರಿ
ಕನ್ನಡ ಬಲಿ ಪೂಜೆನೆ ಕೊಡ್ಲಿ. ಇಲ್ಲಿ ಫಾದರ್ ಹ್ಯಾಡ್ಲಿ ಇದ್ದಾರೆ, ಬಾಲರಾಜ್. ದಿನ ನಾಳೆಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಒಂದು ಎಣಿಕೆ ಮೊತ್ತ 50 ರೂಪಾಯಿ ಅಷ್ಟೇ. ಫೇಮಸ್ ಕೃತಜ್ಞತೆಗಳು. ಎಲ್ಲರೂ ಯಾರ್ಯಾರು ಕೇಳ್ಕೊಂಡ್ರೋ ನನ್ನ ಕಡೆಯಿಂದ ಕೃತಜ್ಞತೆ ಬಲಿ ಪೂಜೆ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಒಂದೇ ಸಾಕಲ್ಲ. ಬಾಲರಾಜ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಥ್ಯಾಂಕ್ಸ್ ಮಾಸ್ ಕೊಟ್ಟಿದ್ದೀನಿ. ಯಾರ್ಯಾರು ಬೇಡ್ಕೊಂಡ್ರೋ ಪ್ರತಿಯೊಬ್ಬರಿಗೂ ಇದು ನನ್ನ ಕಡೆಯಿಂದ ಚಿಕ್ಕ ಕಾಣಿಕೆ. ಇವಾಗ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನೀವು ಇದೇ ಇರುವುದು ಕೊಡಿ ಕಂಬ. ಹಾರ ಕಟ್ಟಿ ದೊಡ್ಡದಾಗಿ ಹಾರಿಸ್ತಾರೆ ಕೊಡಿನ. ನೀವು ನೋಡಿರ್ತೀರ ಅನ್ಕೊಂತೀನಿ. ಫುಲ್ಲು ಜನ ತುಂಬಿರ್ತಾರೆ ಫೀಸ್ಟ್ ಆಗೋವಾಗ. ಆ ಒಂದು ಕೊಡಿ ಕಂಬನೇ ಇದೆ. ಮತ್ತು ಈ ಒಂದು ಬೀಗಗಳು ಮತ್ತು ತೊಟ್ಲೆಲ್ಲ ಕಟ್ಟಿರೋದು ಯಾವುದಕ್ಕಾಗಿ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಬೇರೆ ಏನಕ್ಕೆ ತೊಟ್ಲು ಕಟ್ಟಿರೋದು ಮಗುಗೋಸ್ಕರ, ಮತ್ತು ಬೀಗ ಹಾಕಿರೋದು ಅವರು ಮನೆ ಕಟ್ಟೋದಕ್ಕೋಸ್ಕರ ಬೇಡ್ಕೊಂಡಿರ್ತಾರೆ. ಆ ಒಂದು ಕಾರ್ಯಗಳು ಸುದೀರ್ಘವಾಗಿ ಜಲ್ದಿ ಆಗಲಿ ಅಂತ ಎಲ್ಲರೂ ಬೇಡ್ಕೊಳ್ಳೋಣ. ನೋಡಿ ಇಲ್ಲೇನೆ ಫಾದರ್ಸ್ ಸಮಾಧಿ ಕೂಡ ಇದೆ. ಈ ಒಂದು ಅವಾಗ ಸಮಾಧಿಗಳ ಧ್ವಜ ಸ್ತಂಭದ ಹತ್ರನೇ ಇದೆ. ಗಾಳಿ ಇರುತ್ತೆ. ನೋಡಿ ಇಲ್ಲೇ ಇದೆ. ನನಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಯಾವ್ದಕ್ಕೆ ಹಾಕಿದಾರೆ ಅಂತ. ಏನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸಿ. ಇವ್ರನ್ನ ಇಲ್ಲೇ ಕೂರಿಸಿ ಆನಿವರ್ಸರಿ ಕೇಕ್ ತರಕ್ ಹೋಗ್ತಾ ಇದ್ದೀನಿ. ಅಲ್ಲಿ ಬಸ್ ಸ್ಟಾಪ್ ಹತ್ರ ಸಿಗುತ್ತೆ, ನೋಡೋಣ. ಅಲ್ಲಿ ಹೋಗ್ತೀನಿ ರೀ. ಇಲ್ಲಿ ಕನ್ನಡ ಮಾಸ ಟೈಮಿಂಗ್ಸೇ ಹಾಕಿಲ್ಲ. ಹೆಂಗ್ ಗೊತ್ತಾಗುತ್ತೆ ಕನ್ನಡ ಮಾಸ ಯಾವಾಗಿದೆ ಅಂತ? ಆದರೆ ಕನ್ನಡ ಪ್ರೀಸ್ಟ್ ಇದ್ದಾರೆ ಅಂತ ಹೇಳಿದ್ದಾರೆ. ಅಪಾಯಿಂಟ್ ಆಗಿದ್ದಾರೆ ಲಾಸ್ಟ್ ಇಯರ್ ಏನೋ. ಡೀಟೇಲ್ ಆಗಿ ಹಾಕಿಲ್ಲ, ವೆಬ್ಸೈಟಲ್ಲಿ ಕೂಡ ಹಾಕಿಲ್ಲ. ನೋಡೋಣ ಆದಷ್ಟು ಬೇಗ ಅದು ನೆರವೇರಲಿ. ಕನ್ನಡ ಮಾಸು ಯಾವಾಗಿದೆ ಅಂತ ಅಲ್ಲಿ ಬೋರ್ಡಲ್ಲಿ ಹಾಕಿಲ್ಲ. ಆದರೆ ಇವಾಗ ಬಂದು ಈ ಕಡೆ ನಡ್ಕೊಂಡ್ ಬರ್ತಾ ಇದ್ದೆ, ಆದರೆ ಕನ್ನಡ ಮಾಸ್ ಕೇಳಿಸ್ತು. ಇದು ಅಪ್ಪರ್ ಬಸಿಲಿಕಾದಲ್ಲಿ ಇಡ್ತಾ ಇದ್ದಾರೆ ಸೌಂಡ್ ಮತ್ತು. ಬನ್ನಿ ನೋಡೋಣ. புண்ணியவான் ஜோதியுள்ள சூரியனைப் போல பாவ இருளை நீக்கி சுகிர்த புண்ணியங்களை விளைவிக்க. ಹೌದು ಫ್ರೆಂಡ್ಸ್, ಕನ್ನಡ ಮಾಸು ನಡೀತಾ ಇದೆ. ನಾಳೆ ಸಾಯಂಕಾಲ 5 ಗಂಟೆಗೆ ಬರ್ತೀರಿ. ನೋಡಿ ಬೆಂಗಳೂರು ಫಾದರ್ ಹ್ಯಾಡ್ಲಿನೇ ಇಡಿಸ್ತಾ ಇರೋದು ಮಾಸ್ನ. மூன்றாவது தேவமாதா ತೇರಿತ್ತು. ತೇರು ಯಾವ ಕಡೆ ಬಂದಂತಾನು ಗೊತ್ತಾಗಿಲ್ಲ. ನೋಡಿ ನಿಮ್ಗೆ ಇಲ್ಲಿಂದ ವ್ಯೂ ಕಾಣಿಸುತ್ತೆ ಪ್ರತಿಯೊಂದು. ನೋಡಿ ಇದು ಓಲ್ಡ್ ಚರ್ಚ್ ವ್ಯೂ ಕಾಣಿಸೋದು ಇಲ್ಲಿಂದ ನಿಮ್ಗೆ. ನೋಡಿ ಜೀಸಸ್ ಕ್ರೈಸ್ಟ್ ಸ್ಟ್ಯಾಚು ಕಾಣಿಸ್ತದೆ, ಮತ್ತೆ ಮಾರ್ನಿಂಗ್ ಸ್ಟಾರ್ ಚರ್ಚ್ ಕೂಡ ಕಾಣಿಸ್ತದೆ. ಮತ್ತೆ ಇದೇ ರೀತಿ ನೋಡಿದ್ರೆ ಓಲ್ಡ್ ಬಸಲಿಕಾ. உம்முடைய அடைக்கலத்தில் ஓடி வருகிற பாவி எவனோ அவனும் பாக்கியவானா. பரிசுத்த கண்டிருப்பி உம்முடைய தயாளத்தினால் ஏவப்பட்டு உமது அண்டையில் சாஷ்டாங்கமாய் விழுந்து நான் செய்த குற்றங்களுக்கு மனஸ்தாபப்பட்டேன். ನೋಡಿ ಕನ್ನಡ ಮಾಸ್ ನೋಡಬೇಕಂದ್ರೆ ಡೈಲಿ 5 o'clock ಇದೆ. ಆದರೆ ಅಲ್ಲಿ ಮೇನ್ ಇನ್ಫಾರ್ಮೇಶನ್ ಇಲ್ಲ. ಆದರೆ ಈ ಅಪ್ಪರ್ ಬಸಲಿಕಾದಲ್ಲೇ ಇಡ್ತಾರೆ. ನೀವು ಅಲ್ಲಿ ಮೊಣಕಾಲು ಹಾಕೊಂಡ್ ಬರ್ತೀರಲ್ಲ, ಮೊಣಕಾಲು ಹಾಕೋ ಜಾಗದಿಂದ ಸ್ಟ್ರೈಟ್ ಇರೋದು ಇಲ್ಲೇ ಅಪ್ಪರ್ ಬಸಲಿಕಾದಲ್ಲಿ. ಡೌನ್ ಬಸಲಿಕಾದಲ್ಲಿ ಇಡೋ ಚಾನ್ಸಸ್ ಇಲ್ಲ ಅನ್ಕೊಂತೀನಿ. ಮತ್ತೆ ಇಲ್ಲಿ ದೇವಮಾತೆ ಪ್ರೊಸೆಷನ್ ಮೇ ಮಂತ್ಸ್ ಇದೆಯಲ್ಲ, ಮೇ ಮಂತಲ್ಲಿ ಡೈಲಿ ಪ್ರೊಸೆಷನ್ ಇದೆ. ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಅಲ್ಲಿ ಯಾವ ಚರ್ಚಿಂದ ಬರುತ್ತಂತಾನೆ ಹೇಳ್ತಾ ಇಲ್ಲ, ಅದು ಇನ್ಫಾರ್ಮೇಶನ್ ಇಲ್ಲ. ನೋಡಿ ಇಲ್ಲಿ ನೋಡಿ ಎಲ್ಲ ಜಾಗ ಖಾಲಿ ಮಾಡಿಟ್ಟಿದ್ದಾರೆ. ಬನ್ನಿ ಇವತ್ತು ಆ್ಯನಿವರ್ಸರಿ ಕೇಕ್ ಕಟ್ ಮಾಡೋಣ. ನೀವು ನಮಗೋಸ್ಕರ ಪ್ರೇಯರ್ ಮಾಡಿ. ಇದೆ ಅಂತ ನೋಡಿ, ಎಲ್ಲ ಕಡೆನೂ ಚರ್ಚಸ್ ಇದೆ ಇಲ್ಲಿ. ಅದಕ್ಕೆ ಇದನ್ನ ಇಂಡಿಯನ್ ಜೆರುಸಲೇಮ್ ಅಂತ ಕರೀತಾರೆ. ಕೇಕ್ ಶಾಪ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ಇವಾಗ ಜಸ್ಟ್ ನೋಡಿದೆ ಗೂಗಲಲ್ಲಿ, ಇದೇ ಮುಂದೆಗಡೆ ಇದೆ. ಬನ್ನಿ ತಗೊಂಡೋಗೋಣ. ನೋಡಿ ಕೇಕ್ದು ಕಂಡಿಡಿದೆ. ಇದೇ ನೋಡಿ ಆರೋಗ್ಯ ಕೇಕ್ಸ್ ಅಂತಿದೆ. ಸ್ವೀಟ್ಸ್ ಕೇಕು ಅಲ್ವಾ, ಆರೋಗ್ಯ ಸ್ವೀಟ್ಸ್ ಆ್ಯಂಡ್ ಕೇಕ್ಸ್. ಬನ್ನಿ ಹಾಗಾದ್ರೆ ನೋಡೋಣ. ಕೇಕ್ ಪರ್ಚೇಸ್ ಆಯಿತು. ಇಲ್ಲೆಲ್ಲ ಸ್ವೀಟ್ಸ್ ಬೇಕರೀಸ್ ಸಾಕಾಗಿದೆ ಅಂತ. ಸೆಲೆಬ್ರೇಷನ್ಗೆ ಕೇಕ್ ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.
ಬಾಯ್ ಬಾಯ್.